ಬೆಂಗಳೂರಿನ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಸತತ 4 ಬಾರಿ ಗೆದ್ದಿರುವ ಬಿಜೆಪಿ ಈ ಬಾರಿಯೂ ಗೆಲ್ಲೋದಕ್ಕೆ ಹೊರಟಿದೆ. ಆದರೆ ಈ ಬಾರಿ ಮತ್ತೆ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅಂತ ಕಾಂಗ್ರೆಸ್ ಹೊರಟಿದೆ. ಹಾಗಾಗಿನೇ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿ ಈ ಬಾರಿ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಇಲ್ಲಿ ಬಿಜೆಪಿಯ ಶೋಭಾ ಕರಂದ್ಲಾಜೆ ಅವರ ಎದುರು ಸ್ಪರ್ಧೆಯನ್ನ ಮಾಡ್ತಿರೋದು ಕಾಂಗ್ರೆಸ್ನ ಹಿರಿಯರಾಗಿರುವ ಪ್ರೊಫೆಸರ್ ಎಂ.ವಿ. ರಾಜೀವ್ ಗೌಡ ಅವರು. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಅವರು ನಮ್ಮ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜುಳಾ ಅವರೇ. ರಾಜ್ಯಸಭಾ ಸದಸ್ಯರಾಗಿದ್ರಿ, ಹೌದು. ಈಗ ಆಕ್ಟಿವ್ ಅಂದ್ರೆ ಒಂದು ಹೋರಾಟದ ರಾಜಕೀಯಕ್ಕೆ ಬಂದಿದ್ದೀರಿ. ಯಾಕಿದು ಬೇಕು ಅಂತ ಅನಿಸ್ತು ತಮಗೆ? ನೀವು ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡಿದಿರಿ, ಆರ್ಥಿಕ ತಜ್ಞರಾಗಿ ಕೆಲಸ ಮಾಡಿದಿರಿ, ಸಾರ್ವಜನಿಕ ತಜ್ಞರಾಗಿ, ಆಡಳಿತ ತಜ್ಞರಾಗಿ ಕೆಲಸ ಮಾಡಿದಿರಿ. ಇಷ್ಟೆಲ್ಲದರ ನಡುವೆ ಒಂದು ಆಕ್ಟಿವ್ ಪಾಲಿಟಿಕ್ಸ್ ಈ ಸಂದರ್ಭದಲ್ಲಿ ಯಾಕೆ ಬೇಕು ಅಂತ ಅನಿಸ್ತು ತಮಗೆ? ನಾವು ಮೊದಲಿಂದ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲೇ ಅದ್ರ ಬಗ್ಗೆನೇ ಆಸಕ್ತಿ ವಹಿಸಿರೋದು. ಏಕೆಂತಂದರೆ ನಮ್ಮ ಹಿನ್ನೆಲೆ, ನಮ್ಮ ಸ್ಫೂರ್ತಿ ಎಲ್ಲಿಂದ ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ನಮ್ಮ ಕುಟುಂಬದಿಂದ ಬರುತ್ತೆ. ನಮ್ಮ ದೊಡ್ಡಪ್ಪ ದಿವಂಗತ ಎಂ.ವಿ. ಕೃಷ್ಣಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು. ಅದಾದಮೇಲೆ 6 ಸತಿ ಆಯ್ಕೆ ಆಗಿದ್ದರು, ಲೋಕಸಭೆಗೆ ಆಯ್ಕೆ ಆಗಿದ್ದರು, ಯೂನಿಯನ್ ಮಿನಿಸ್ಟರ್ ಆಗಿದ್ದರು. ಇದೇ ಬೆಂಗಳೂರು ಉತ್ತರ ಕ್ಷೇತ್ರದ ಪ್ರತಿನಿಧಿ ಆಗಿದ್ದರು. ಆವಾಗ ಹೊಸಕೋಟೆ ಅಂತ ಹೆಸರಿತ್ತು. ಅದೇ ಥರ ನಮ್ಮ ತಂದೆ ದಿವಂಗತ ಎಂ.ವಿ. ವೆಂಕಟಪ್ಪನವರು ಅಸೆಂಬ್ಲಿ ಸ್ಪೀಕರ್ ಆಗಿದ್ದರು, ಕೌನ್ಸಿಲ್ ಚೇರ್ಮನ್ ಆಗಿದ್ದರು. ಸೊ ನಾವು ಇದು ಎಲ್ಲ ಆ್ಯಕ್ಟಿವ್ ಪಾಲಿಟಿಕ್ಸ್ ಅಂತ ಅನ್ಕೋಬೇಕು ನಾವು. ರಾಜ್ಯಸಭೆ ಏನು ಇನ್ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲ. ಒಂದು ಕಣಕ್ಕೆ ಇಳಿದು ಜನರ ಮಧ್ಯೆ ಒಂದು ಅವರು ಜನರ ಪ್ರೀತಿಯನ್ನು ಸ್ಪಂದಿಸಿ ಗೆದ್ಕೊಂಡು ಬರೋದು ಅದು ಬೇರೆ. ಸ್ವಲ್ಪ ತಡವಾಯ್ತಾ ಅಂದ್ರೆ ರಾಜ್ಯಸಭೆ ಪರಿಷತ್ತು ಏನಿದ್ರು ನಾವು ಅದನ್ನ ಹಿಂಬಾಗ್ಲು ಅಂತ ಒಂದು ರಾಜಕಾರಣದಲ್ಲಿ ಕರಿತೀವಿ. ಇದಕ್ಕೆ ಬರೋದಕ್ಕೆ ಸ್ವಲ್ಪ ತಡವಾಯ್ತಾ? ಅದು ಒಂದು 10-20 ವರ್ಷ ತಡ ಆಗಿದೆ ಅಂತ ನಾನೇ ಹೇಳ್ತೀನಿ. ನಿಜವಾಗ್ಲೂ ಮೊದಲೇ ಸಿಕ್ಕಿದ್ರೆ ಇನ್ನೆಷ್ಟು ಸಾಧಿಸೋದಾಗಿತ್ತು ಅಂತ ಅನಿಸುತ್ತೆ. ಆದರೆ ಇವಾಗಾದರೂ ಪಾರ್ಟಿ ಹೈಕಮಾಂಡ್, ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಎಲ್ಲರೂ ಮನಸ್ಸು ಮಾಡಿ ನಮಗೆ ಈ ಒಂದು ಬಿ ಫಾರ್ಮ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವಾಗ ನಮಗೆ ಒಂದು ಸೂಕ್ತ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಆ ಥರ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ಯಾವಾಗ ಸಿಗುತ್ತೆ ಅವಕಾಶ ನಾವು ಉಪಯೋಗಿಸ್ಬೇಕು. ಈ ಸಂದರ್ಭದಲ್ಲಿ ಇದು ಭಾಳ ಮುಖ್ಯ. ಏನಕ್ಕೆ ಅಂತಂದರೆ ನಮ್ಮ ದೇಶ, ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನ ಎಲ್ಲ ಡೇಂಜರ್ನಲ್ಲಿವೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಳಬೇಕು ಅಂತಂದರೆ, ನಾನು ಏನಕ್ಕೆ ಇಳಿದಿದ್ದೀನಿ ಅಂತಂದರೆ, ನಮ್ಮ ತಂದೆ ದೊಡ್ಡಪ್ಪ ಅವ್ರ ಕಾಲದಲ್ಲಿ ಬೇರೆ ಫ್ರೀಡಮ್ ಮೂವ್ಮೆಂಟ್ ಇತ್ತು. ಇದು ನಮ್ಮ ದೇಶದ ಫ್ರೀಡಮ್ಗೆ ಇನ್ನೊಂದು ಮೂವ್ಮೆಂಟು. ಅದಕ್ಕೋಸ್ಕರ ನಾನು ಇಳಿದಿರೋದು. ಇವಾಗ ರಾಜ್ಯಸಭಾ ಸೀಟು ಸಿಗ್ತಾ ಇತ್ತು, ಬೇಕು ಅಂದರೆ ನಾನು ಕೇಳೋಕ್ಕೂ ಹೋಗಲಿಲ್ಲ. ಕಣಕ್ಕೆ ಇಳಿತೀನಿ, ಬೆಂಗಳೂರು ಉತ್ತರದಿಂದ ನಿಲ್ತೀನಿ, ಗೆದ್ಕೊಂಡ್ಬರ್ತೀನಿ. ನಮ್ಮ ದೇಶದ ಏನು ಪರಿಸ್ಥಿತಿ ಇದೆ, ಬೆಂಗಳೂರು ಉತ್ತರದಿಂದ ಆ ಬದಲಾವಣೆ ತಗೊಂಡ್ಬಂದು ನಮ್ಮ ಇಂಡಿಯಾ ಅಲಯನ್ಸ್ನ ಗೆಲ್ಲಿಸ್ತೀನಿ ಇಲ್ಲಿಂದ ಶುರು ಮಾಡಿ ಅಂತ ಆ ಒಂದು ಉದ್ದೇಶದಿಂದ, ಆ ಒಂದು ಛಲ ಇಟ್ಕೊಂಡು ನಾನು ಮುಂದೆ ಬಂದಿದ್ದೆ ಅಂತ ಹೇಳಿದ್ರಿ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ. ತಾವು ಪ್ರತಿನಿಧಿಸುವ ಪಕ್ಷವೇ ಬಹುತೇಕ ವರ್ಷಗಳ ಕಾಲ ದೇಶದಲ್ಲಿ ಆಡಳಿತದಲ್ಲಿದ್ದು, ಈ 10 ವರ್ಷಗಳಲ್ಲಿ ಅಷ್ಟು ದುರ್ಬಲ ಆಗಿದೆ ಸಂವಿಧಾನ ಮತ್ತು ದುರ್ಬಲಗೊಳಿಸೋ ಪ್ರಯತ್ನ ಆಗಿದೆಯಾ? ಯಾಕೆ ನಿಮ್ಮ ಪಕ್ಷ ಸದೃಢ ಮಾಡುವಂಥ ಪ್ರಯತ್ನ ಆಗಲಿಲ್ಲ? ಇಲ್ಲ, ನಾನು 6 ವರ್ಷ ವಿರೋಧ ಪಕ್ಷದಲ್ಲಿ ಭಾಳ ಅಗ್ರೆಸಿವ್ ಆಗಿ ಇದನ್ನು ಕೌಂಟರ್ ಮಾಡಿದ್ದೀವಿ ಪಾರ್ಲಿಮೆಂಟ್ನಲ್ಲಿ. ಅವೆಲ್ಲ ಏನಿಲ್ಲ. ಏನಾಗಿದೆ ಅಂತಂದರೆ, ಇವಾಗ ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತಗೊಂಡು ಮೇನ್ ಒಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಓಕೆ, ಆ ಮೇನ್ ಒಪೋಸಿಷನ್ ಪಾರ್ಟಿ ಇನ್ಕಮ್ ಟ್ಯಾಕ್ಸ್ ರೆಕಾರ್ಡ್ಸ್ನಲ್ಲಿ ಏನೋ ಒಂದು 20-30-40 ಲಕ್ಷದ್ದು ಏನೋ ಸ್ವಲ್ಪ ವ್ಯತ್ಯಾಸ ಇದಂತೆ. ಅದು ಏನೋ ಆ ಥರ ಏನೋ ಹಗರಣ ಅಲ್ಲ, ಏನಿಲ್ಲ. ಈ ಟ್ಯಾಕ್ಸ್ ಫೈಲಿಂಗ್ನಲ್ಲಿ ಒಂದೊಂದ್ಸತಿ ಮಿಸ್ಟೇಕ್ಸ್ ಆಗುತ್ತೆ, ಲೇಟ್ ಫೈಲ್ ಮಾಡಿರ್ಬೋದು. ನೀವು 40 ಲಕ್ಷ ಇನ್ಕಮ್ನ ಲೇಟಾಗಿ ಫೈಲ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದ್ರ ಮೇಲೆ 1000 ಕೋಟಿ ಫೈನ್ ಹಾಕದ? ಅಲ್ಲ, ಸೊ ನೋಡಿ, ಅದು ಒಂದೇ ಒಂದು ಉದಾಹರಣೆ. ಅದು ಏನಕ್ಕೆ ಎಲೆಕ್ಷನ್ ಬರ್ತಾ ಇದೆ, ಇದು ಕಾಂಪಿಟೇಟಿವ್ ಎಲೆಕ್ಷನ್ ಆಗಕೂಡ್ದು, ಪೈಪೋಟಿನ ಇರಲೇ ಕೂಡ್ದು ಅಂದ್ಬಿಟ್ಟು ಕಾಂಗ್ರೆಸ್ ಪಾರ್ಟಿನ ಕ್ರಿಪಲ್ ಮಾಡೋಕ್ಕೆ ಬ್ಯಾಂಕ್ ಅಕೌಂಟ್ಸ್ನ ಸೀಸ್ ಮಾಡಿದ್ದಾರೆ. ಆದರೆ ಜನರಿಗೂ ಇದೆಲ್ಲ ಕಣ್ಮುಂದೆ ಕಾಣಿಸ್ತಾ ಇದೆ. ಈ ಥರ ಮಾಡಿದಾಗ ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಅಪಾಯ. ಈ ಸತಿ ಪಾಠ ಕಲಿಸ್ತಾರೆ. ಓಕೆ, ನೀವು ಹೇಳ್ತಾ ಇದ್ದೀರಿ ಏನೋ ಸಣ್ಣ ಪುಟ್ಟ ಲೋಪದೋಷಗಳಿಗಾಗಿ ಇಷ್ಟು 1823 ಕೋಟಿ ರೂಪಾಯಿ ದಂಡ ಹಾಕ್ತಾರೆ ಅಂತಂದ್ರೆ, ನಿಮಗೆ IT ಅಷ್ಟು ಸುಲಭವಾಗಿ ನಿಮ್ಮನ್ನ ಹಿಮ್ಮೆಟ್ಟಿಸೋ ಪ್ರಯತ್ನ ಮಾಡುತ್ತಾ? ಅಷ್ಟು ದೊಡ್ಡ ಮಟ್ಟದ ದಂಡ ಹಾಕಬೇಕಾದ್ರೆ ಇಲ್ಲಿ ಏನಾದರೂ ಲೋಪದೋಷಗಳು ದೊಡ್ಡ ಮಟ್ಟದಲ್ಲಿ ಆಗಿರ್ಬೇಕಲ್ಲ? ಇಲ್ಲ, ಅವ್ರ ಅಕ್ಯುಸೇಷನ್ನಲ್ಲೂ ನೀವು ನೋಡಿ ಏನು ಹೇಳ್ತಾರೆ.
ನೀವು 40 ಲಕ್ಷ ಲೇಟಾಗಿ ಇದು ಫೈಲ್ ಮಾಡಿದ್ದೀರಾ, ಅದಕ್ಕೆ ನಾವು ಏನೋ ಬೇಕಾದಷ್ಟು ನಮ್ಗೆ ಏನು ಮನಸ್ಸಿಗೆ ಏನು ಬಂತು ಅಷ್ಟು ಹಾಕ್ತೀವಿ. ಮನಸ್ಸಿಗೆ ಏನು ಬಂತು, ಎಲ್ಲಿಂದ ಬಂತು, ಮೇಲ್ಗಡೆಯಿಂದ ಆರ್ಡರ್ಸ್ ಬಂತು. ಬಟ್ ಸಿಪಿಐಗೂ ಕೂಡ 10 ಕೋಟಿ ಹಾಕಿದ್ದಾರೆ, ಕಮ್ಯುನಿಸ್ಟ್ ಪಾರ್ಟಿಗೂ ಕೂಡ 10 ಕೋಟಿ ದಂಡ ಹಾಕಿದ್ದಾರೆ. ಅದು ಇನ್ನೊಂದು ಅಪೋಸಿಷನ್ ಪಾರ್ಟಿನೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಾರ್ಟಿ ಅವ್ರನ್ನೂ ಒಳಗೆ ಒಂದು ಶೆಡ್ ಆಫ್ ಎವಿಡೆನ್ಸ್ ಇಲ್ಲದೆ ಒಳಗೆ ಹಾಕಿದ್ದಾರೆ. ಸೊ ಈ ಥರ ಬೇಸಿಕ್ಲಿ ಈ ಸರ್ಕಾರ ನಡುಗ್ತಾ ಇದೆ. ಇವಾಗ ಈ 10 ವರ್ಷದಲ್ಲಿ ಏನೂ ಮಾಡಿಲ್ಲ ಮೋದಿ ಸರ್ಕಾರ. ಅವ್ರ ಕೊಡುಗೆ ಏನು, ಬೆಲೆ ಏರಿಕೆ, ಇದು ಏನು ಹೇಳಿ ನಿರುದ್ಯೋಗ, ಮಣಿಪುರ್ನ ಸುಟ್ಟು ಹೋಗ್ತಾ ಇರೋಂಥ ಒಂದು ಪರಿಸ್ಥಿತಿ, ಈ ಥರ ಅವ್ರದ್ದು ಕೊಡುಗೆ. ಕರ್ನಾಟಕ ರಾಜ್ಯಕ್ಕೆ ಅವ್ರು ಏನು ಕೊಡುಗೆ, ಎಕ್ಸಾಕ್ಟ್ಲಿ ಇದು ಆಪೋಸಿಟ್. ನಮಗೇನು ಬರಬೇಕಾಗಿತ್ತು ಹಣಕಾಸು ಆಯೋಗದಿಂದ ಏನೋ ಒಂದು ರೆಕಮೆಂಡೇಷನ್ ಇತ್ತು, ಅದನ್ನು ಕೊಟ್ಟಿಲ್ಲ, ಬರೀ ಅನ್ಯಾಯ ಮಾಡಿಕೊಟ್ಟಿದ್ದಾರೆ ನಮಗೆ, ನಮ್ಮ ರಾಜ್ಯಕ್ಕೆ. ಈ ಥರ BJP ಸರ್ಕಾರಕ್ಕೆ ಗೊತ್ತಿದೆ ಅವರು ತಪ್ಪು ಮಾಡಿದ್ದಾರೆ, ಏನೋ ಡಿಮಾನಿಟೈಸೇಷನ್ ಅಂತೆ, ನಿಮಗೆಲ್ಲ ಗೊತ್ತಲ್ಲ ಇವು ಎಷ್ಟು ವೈಫಲ್ಯಗಳಿವೆ ಈ ಸರ್ಕಾರದ್ದು. ಒಂದು ಕಡೆ ಹೇಳ್ತಾರೆ ನಾವು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ, ಇನ್ನೊಂದು ಕಡೆ ನೋಡಿದ್ರೆ 83 ಕೋಟಿ ಜನಕ್ಕೆ ಫ್ರೀ ಫುಡ್ ಕೊಡಬೇಕಾಗಿದೆ. ಆ ಒಂದು ಪರಿಸ್ಥಿತಿಯಲ್ಲಿ ಹೆದರ್ತಾ ಇದ್ದಾರೆ, ನಡುಗ್ತಾ ಇದ್ದಾರೆ. ಅದಕ್ಕೋಸ್ಕರ ಏನಾದರೂ ಹುಕ್ ಆರ್ ಬೈ ಕ್ರುಕ್ ಅಂತೀವಿ ಇಂಗ್ಲೀಷ್ನಲ್ಲಿ, ಆ ಮೆಥಡ್ಸ್ ಉಪಯೋಗಿಸ್ಕೊಂಡು ಈ ಅಪೋಸಿಷನ್ ಪಾರ್ಟೀಸ್ಗೆ ಕರ್ಬ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನಾವು ಯಾರು ಕರ್ಬ್ ಆಗೋದಿಲ್ಲ. ಇದನ್ನು ಕೇಸ್ನ ಮುಂದುವರಿಸಿ ನಾವು ಕೋರ್ಟ್ನಲ್ಲಿ ನೋಡ್ತೀವಿ, ನೆಲದಲ್ಲಿ ತೋರಿಸ್ತೀವಿ ನಿಮಗೆ. ಕರ್ನಾಟಕದಿಂದ ಶುರು ಆಗುತ್ತೆ BJP ಸರ್ಕಾರದ ಫೇರ್ವೆಲ್ ಟೂರ್, ಇಲ್ಲಿಂದ ಮುಗೀತು ಕತೆ. ಓಕೆ, ಇನ್ನು ನಾವು ನಿಮ್ಮ ಕ್ಷೇತ್ರಕ್ಕೆ ವಿಚಾರಕ್ಕೆ ಬರೋಣ. ಕೇಂದ್ರದ ವಿಚಾರಕ್ಕೆ ಮತ್ತೆ ಹೋಗೋದಾದ್ರೆ, ಸತತ 4 ಬಾರಿ ಬಿಜೆಪಿ ಇಲ್ಲಿ ಗೆದ್ದಿದೆ. ಈಗ ಅಭ್ಯರ್ಥಿ ಬದಲಾವಣೆ ಆಗಿದ್ದಾರೆ, ಉಡುಪಿ ಚಿಕ್ಕಮಗಳೂರಿಂದ ಇಲ್ಲಿ ಬಂದಿದ್ದಾರೆ. ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಬಗ್ಗೆ ಕೂಡ ತಾವೊಂದು FIR ಇಟ್ಕೊಂಡು ಸುದ್ದಿಗೋಷ್ಠಿಯನ್ನು ಮಾಡಿದ್ದೀರಿ. ಯಾಕೆ ಇಷ್ಟು ದಿನ ಕಾಂಗ್ರೆಸ್ ಅದರ ವಿರುದ್ಧ ಒಂದು ಹೋರಾಟವನ್ನು ಮಾಡಿಲ್ಲ? ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಇದ್ದ ಪ್ರಕರಣದ ಬಗ್ಗೆ ಚುನಾವಣೆ ಹೊತ್ತಲ್ಲೇ ನೀವು ಇದನ್ನ ಮಾಡ್ತಿರೋದು, ಇದೊಂದು ಚುನಾವಣಾ ಕೆಲಸ ಅಂತ ಸಹಜವಾಗಿ ಅನ್ಸುತ್ತೆ. ಏನಕ್ಕೆ ಅಂತಂದರೆ ಅವರ ಅಫಿಡವಿಟ್ನಲ್ಲಿ ಯಾವುದು ನಾವು ನಾಮಿನೇಷನ್ ಪೇಪರ್ ಫೈಲ್ ಮಾಡಿದಾಗ ಒಂದು ಅಫಿಡವಿಟ್ ಅಂದರೆ ಏನು, ಸ್ವೋನ್ ಸ್ಟೇಟ್ಮೆಂಟ್, ಇದು ನಿಜ ಅಂತ ನಾವು ಹೇಳ್ತೀವಿ. ಓಕೆ, ಅದನ್ನು ನಿಜ ಇಲ್ಲದೇ ಇದ್ದರೆ, ಅದು ಸುಳ್ಳಿದ್ರೆ ಅದನ್ನು ಪರ್ಜುರಿ ಅಂದ್ಬಿಟ್ಟು ಅದನ್ನು ಗ್ರೇವ್ ಕ್ರಿಮಿನಲ್ ವಯಲೇಷನ್ ಅದು. ಸೊ ನಾಮಿನೇಷನ್ ಪೇಪರ್ ನೋಡಿದಾಗ ಇದು ಯಾವುದೋ ಒಂದು ಕೇಸ್ ಇದೆ, ಇಟ್ ಡಸ್ ನಾಟ್ ಅಪ್ಲಿಕಬಲ್, ಇಟ್ಸ್ ಫೈಲ್ಡ್ ಬೈ ಪ್ರೈವೇಟ್ ಪಾರ್ಟಿ ಅಂತ ಹಾಕಿದ್ದಾರೆ. ಆಮೇಲೆ ಇವಾಗ ನಾವು ಎಲೆಕ್ಷನ್ ಟೈಮ್ನಲ್ಲಿ ನಾವು ಇನ್ನೂ ಜಾಸ್ತಿ ಅಧ್ಯಯನ ಮಾಡ್ತೀವಿ. ಬೇರೆ ಸಮಯದಲ್ಲಿ 100 ಜನ ಇರ್ತಾರೆ ಕ್ಯಾಂಡಿಡೇಟ್ಸು, ಅಷ್ಟು ಗಮನ ಕೊಡೋದಿಲ್ಲ. ಇವಾಗ ನೋಡಿದಾಗ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಸುಳ್ಳು ಹೇಳಿದ್ದಾರೆ. ಅದಾದಮೇಲೆ ಇನ್ನು ಸ್ವಲ್ಪ ನಾವು ಇದು ಅಧ್ಯಯನ ಮಾಡಿದಾಗ ಏನು ಕಾಣಿಸ್ತಾ ಇದೆ ನಮಗೆ, ಇದೇ ಮೇಡಮು ಒಂದು ಸರ್ಕಾರದ ವಿರುದ್ಧ ಒಂದು ಕೇಸ್ ಹಾಕಿದ್ದಾರೆ. ಅದು ರಿಟ್ ಪಿಟಿಷನ್ ಇನ್ನೂ ನಡೀತಾನೆ ಇದೆ, ಸ್ಟೇನು ಕೊಟ್ಟಿಲ್ಲ, ಏನಿಲ್ಲ. ಬಟ್ 2-3 ಇಶ್ಯೂಸ್ ಇವೆ. ಒಂದು, 10 ವರ್ಷದಿಂದ ಈ ಸರ್ಕಾರ ಏನು ಕ್ರಮನೇ ತೊಗೊಂಡಿಲ್ಲ. ಬೇರೆ ಬೇರೆ ಅಪೋಸಿಷನ್ ಲೀಡರ್ಸ್ನ ಒಳಗೆ ಹಾಕ್ತಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಹಾಕ್ತಾರೆ, ತಿಹಾರ್ ಜೈಲ್ನಲ್ಲಿ ಹಾಕ್ತಾರೆ. ಆ ಥರ ಇವ್ರಿಗೇನಕ್ಕೆ ಆ ಥರ ಸ್ಪೆಷಲ್ ಟ್ರೀಟ್ಮೆಂಟು, ಅದು ಒಂದು ಪ್ರಶ್ನೆ. ಅದ್ರ ಮೇಲೆ ಪ್ರೈಮ್ ಮಿನಿಸ್ಟ್ರು ಯಾವಾಗ ನೋಡಿದ್ರೂ ಕರಪ್ಷನ್ ವಿರುದ್ಧ ಮಾತಾಡ್ತಾರೆ, ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾರೆ. ಅವ್ರಿಗಿಂತ ದೊಡ್ಡ ಭ್ರಷ್ಟಾಚಾರ ಯಾರೂ ಇಲ್ಲ ಅಂತ ಈ ಒಂದು ಉದಾಹರಣೆ. ಏಕೆಂತಂದರೆ ಇಲ್ಲಿ ಅವ್ರ ಸರ್ಕಾರನೇ ಇವ್ರ ವಿರುದ್ಧ ಒಂದು ಕೇಸ್ ಹಾಕಿದೆ. ಯಾವುದು, ಮನಿ ಲಾಂಡ್ರಿಂಗ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕೇಸು. ಅದು ಇನ್ನೂ ನಡೀತಾ ಇದೆ. ಅವರು ಯಾರು ಅಕ್ಯೂಸ್ಡ್ ಇದ್ದಾರಲ್ಲಿ ಸರ್ಕಾರದ ವಿರುದ್ಧ ಕೇಸ್ ಹಾಕಿದ್ದಾರೆ. 4th ರೆಸ್ಪಾಂಡೆಂಟ್ ಇಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಓಕೆ, ಅಂಥವ್ರನ್ನ ಮಿನಿಸ್ಟ್ರಿ ಒಳಗೆ ತಗೊಂಡು ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಅಗ್ರಿಕಲ್ಚರ್ ಅಂತ ಮಾಡಿದ್ದಾರೆ. ಏನಿದು? ಇದು ನಿಮಗೆ ಡೆಮೊಕ್ರಾಟಿಕ್ ಟ್ರೆಡಿಷನ್ಸ್ ಗೊತ್ತಿಲ್ವಾ? ಲೀಗಲ್ ಟ್ರೆಡಿಷನ್ಸ್ ಗೊತ್ತಿಲ್ವಾ? ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಗೊತ್ತಿಲ್ವಾ? ಒಂದು ಸತಿ ಸರ್ಕಾರದಲ್ಲಿ ಮಂತ್ರಿ ಆದರೆ ಎವಿಡೆನ್ಸ್ನ ಡಿಸ್ಟ್ರಾಯ್ ಮಾಡ್ಬೋದು. ಈ ಥರ ನಮ್ಮ ದೇಶದ ಇನ್ಸ್ಟಿಟ್ಯೂಷನ್ಸ್ಗೆ ಈ ಥರ ಪರಿಸ್ಥಿತಿ, ಈ ಥರ ಹಾಳು ಬಿದ್ದೋಗುತ್ತೆ ಈ ಮೋದಿ ಸರ್ಕಾರದಲ್ಲಿ ಅವ್ರ ಅವಧಿಯಲ್ಲಿ ಅಂತ ನಾವು ಯಾವತ್ತು ಯೋಚನೆ ಮಾಡಿರಲಿಲ್ಲ. ನೀವು ಸ್ವತಂತ್ರ ಸಂಸ್ಥೆ ಅಂತ ನೀವು ಹಂಗೆ ಯೋಚನೆ ಮಾಡ್ತಾ ಇರಿ, ಯಾವ ದೇಶದಲ್ಲಿ ಅಂತ ನೀವು ನಿಮ್ಮನ್ನ ಕೇಳಬೇಕಿದು. ನಿಜವಾಗ್ಲೂ ಅವರು ಎಲ್ಲ ಹಿಸ್ ಮಾಸ್ಟರ್ಸ್ ವಾಯ್ಸ್ ಅಂತ ಒಂದು ಇದಿತ್ತಲ್ಲ, ಆ ಥರ ಏನು ಆರ್ಡರ್ ಬರುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಡಿಪೆಂಡೆನ್ಸು ಏನು ಇಲ್ಲ. ಅದ್ರ ಮೇಲೆ ನಾನು ಹೇಳ್ತಾ ಇರೋದು, ಯಾರು ಅಕ್ಯೂಸ್ಡ್ ಆಗಿದ್ದಾರೆ, ನಮ್ಮ ಸರ್ಕಾರ ಭಾರತದ ಸರ್ಕಾರ ಒಬ್ಬರ ಮೇಲೆ ಕೇಸ್ ಹಾಕಿದೆ, ದೊಡ್ಡ ಗಂಭೀರವಾದ ಕೇಸು. ಅವ್ರನ್ನೇ ನೀವು ಮಂತ್ರಿ ಮಾಡ್ತೀರ.
ಅದೇ ಇದು ಸಂಸತ್ ಸದಸ್ಯರು ನಿಮ್ಮ ಮೇಲೆ ಒಂದು ಕೇಸ್ ಹಾಕಿದ್ದಾರೆ. ಓಕೆ, ಸೊ ನಿಮ್ಮನ್ನ ಚಾಲೆಂಜ್ ಮಾಡೋರನ್ನ ನೀವು ಸಂಪುಟ ಸಭೆಯಲ್ಲಿ ತಗೊಳ್ತೀರಾ, Okay. ಅದ್ರ ಮೇಲೆ ನೀವು ಒಂದು ಎವಿಡೆನ್ಸ್ನ ಡಿಸ್ಟ್ರಾಯ್ ಮಾಡೋಕ್ಕೆ ಎಲ್ಲವನ್ನು ಅವಕಾಶ ಮಾಡಿಕೊಡ್ತೀರಾ. ಇದು ಎಂಥ ರೂಲ್ ಆಫ್ ಲಾ, ಇದೆಂಥ ಗವರ್ನೆನ್ಸ್, ಏನಿದ್ರ ಅರ್ಥ? ನಮಗೆಲ್ಲ ಭಾಳ ಸಿಟ್ಟು ಬರ್ತಿತ್ತು ಅದನ್ನ ನೋಡಿದಾಗ. ನಿಮ್ಮ ಕ್ಷೇತ್ರದಲ್ಲಿ ಜಾಫರ್ ಶರೀಫ್ ಅವರು 7 ಬಾರಿ ಗೆದ್ದಿದ್ರು, ಕೆಂಗಲ್ ಹನುಮಂತಯ್ಯ ಪ್ರತಿನಿಧಿಸಿದ್ರು. ಯಾಕೆ ನಿಮ್ಮ ಕ್ಷೇತ್ರ ಕಾಂಗ್ರೆಸ್ ಬಿಟ್ಟು ಹೋಯ್ತು ಅಂತ ಅನ್ಸುತ್ತೆ? ಕಾಂಗ್ರೆಸ್ನ ಯಾಕೆ ಮತದಾರರು ಕೈ ಹಿಡಿಯಲಿ ಕಳೆದ 4 ಚುನಾವಣೆಯಲ್ಲಿ? ಒಂದು ತಪ್ಪಿದೆ ಅಲ್ಲಿ. ಮೊದಲು ಬೆಂಗಳೂರು ಅಂತ ಒಂದು ಕ್ಷೇತ್ರ ಇತ್ತು. ಬೆಂಗಳೂರು ಉತ್ತರ ಕ್ಷೇತ್ರ ಹೆಸರು ಹೊಸಕೋಟೆ ಅಂತ ಇತ್ತು. ಅದಾದ್ಮೇಲೆ ಬೆಂಗಳೂರು ನಾರ್ತ್ ಆಯಿತು. ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರು, ಆಮೇಲೆ ಸೌತ್ ಆಯ್ತಲ್ಲ, ಅಲ್ಲಿಂದ ಆಯ್ಕೆಯಾಗಿ ಬಂದಿದ್ದು. ಇಲ್ಲಿ 2 ಬಾರಿ ಶರೀಫ್ ಬರೋಕ್ಕೆ ಮುಂಚೆ 2 ಬಾರಿ ನಮ್ಮ ದೊಡ್ಡಪ್ಪ ಎಂ ವಿ ಕೃಷ್ಣಪ್ಪನವರೇ ಗೆದ್ದಿದ್ರು. ಓಕೆ, ನಾವು ಮೊದಲಿಂದ ಕರ್ನಾಟಕನೂ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. 71ನೇ ಇಸ್ವಿನಲ್ಲಿ 27 ಸೀಟ್ ಇತ್ತು, 27 ಕಾಂಗ್ರೆಸ್ ಗೆದ್ದಿತ್ತು. ಆ ಥರ ಜನತಾ ವೇವ್ ಬಂದಿದ್ದಾಗ 77ನಲ್ಲಿ 26 ನಮ್ಗೆ ಬಂತು, ಅವ್ರಿಗೆ 1-2 ಬಂತು, 2 ಬಂತು. ಆ ಥರ ಒಂದು ಪರಿಸ್ಥಿತಿ ಇತ್ತು. ಸೊ ಬಟ್ ಇವಾಗ ಒಂದು 3-4 ಸತಿ ಏನೋ ಒಂದು ಕ್ಲೆವರ್ ಮ್ಯಾನಿಪುಲೇಷನ್ ಮಾಡಿ ಅವರು ಜನರ ವೋಟ್ಸ್ನ ತಗೊಂಡಿದ್ದಾರೆ. ಆದರೆ ಇವಾಗ ಹೋಗಿ ಕೇಳಿ ಜನನ್ನು, ನೀವು ಮಾಡಿದ್ದು ಕರೆಕ್ಟಾ ಅಂತ. ಅವ್ರು ಹೇಳ್ತಾರೆ 4 ಸತಿ ನಾವು ಹಾಕಿದ್ದೀವಿ ಬಿ ಜೆ ಪಿಗೆ, ಅದಾದಮೇಲೆ ಒಂದು ದಿವಸನೂ ನಾವು ನಮ್ಮ ಎಂ ಪಿನ ನೋಡಿಲ್ಲ. ಬಿ ಜೆ ಪಿನೇ ಅದನ್ನು ನೋಡಿಕೊಂಡು ಈ ಸತಿ 2 ಸತಿ ಗೆದ್ದಿರೋ ಅಭ್ಯರ್ಥಿನ ಬದಲಾಯಿಸಿದ್ದಾರೆ. ಸೊ ಬಟ್ ಬದಲಾಯಿಸಿದ್ಮೇಲೆ ಏನು ಪಾಠ ಕಲ್ತಿದ್ರ? ಏನೂ ಇಲ್ಲ. ಬೇರೆ ಕ್ಷೇತ್ರದಲ್ಲಿ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾರು ರಿಜೆಕ್ಟ್ ಆಗಿದ್ದಾರೆ, ಯಾರ ವಿರುದ್ಧ ಬಿ ಜೆ ಪಿನವರೇ ಗೋ ಬ್ಯಾಕ್ ಅಂತ ಸ್ಲೋಗನ್ಸ್ನ ಘೋಷಣೆಗಳು ಮಾಡ್ತಾ ಇದ್ದಾರೆ, ಅಂಥವ್ರನ್ನ ತಗೊಂಡು ಬಂದು ಇಲ್ಲಿ ಕಳಿಸ್ತಿದ್ದಾರೆ. ಏನಿದ್ರ ಅರ್ಥ? ಬೆಂಗಳೂರು ನಾರ್ತ್ ಏನು, ನಮ್ಮ ಜನರ ಬುದ್ಧಿವಂತಿಕೆಗೆ ನಿಮ್ಗೇನು ಗೌರವ ಇಲ್ವಾ? ಶೋಭಾ ಕರಂದ್ಲಾಜೆ ಅವ್ರಿಗೂ ಬೆಂಗಳೂರು ಉತ್ತರಕ್ಕೂ ಸಂಬಂಧ ಇದೆ. ಹಿಂದೆ ಅವರು ಯಶವಂತಪುರದಿಂದ ಸ್ಪರ್ಧೆ ಮಾಡಿದ್ರು, ಎಲ್ಲವೂ ಇದೆ. ಹಂಗೆ ಎಸ್ ಟಿ ಸೋಮಶೇಖರ್ ಈಗ ನಿಮ್ಮ ಭಾವನಾತ್ಮಕ ನಿಮ್ಮ ಪರವಾಗಿದ್ದಾರೆ, ಅವ್ರ ಪರವಾಗಿ ಅವ್ರು ಕೆಲಸ ಮಾಡಿದ್ರು. ಆ ಥರ ಸಂಬಂಧವೇ ಇಲ್ಲ ಅಂತೇನಿಲ್ಲ. ಮತ್ತೆ ನಿಮ್ಮ ಕ್ಷೇತ್ರಕ್ಕೆ ಬಂದವರು ಬಹುತೇಕ ಹೊರಗ್ನವರೇ. ಚಂದ್ರೇಗೌಡರು ಹೊರಗ್ನವರಾಗಿದ್ರು, ಸದಾನಂದ ಗೌಡರು ಹೊರಗ್ನವರು, ಈಗ ಶೋಭಾ ಅವರು ಹೊರಗ್ನವರು. ನಾನು ಲೋಕಲ್. ಹೌದು, ನೀವು ಲೋಕಲ್ ಸರ್, ಕರೆಕ್ಟ್. ಬಟ್ ನಿಮ್ಮ ಮತಕ್ಷೇತ್ರದ ಜನ ಹೊರಗನವ್ರನ್ನೇ ಯಾಕೆ ಆಯ್ಕೆ ಮಾಡ್ತಾರೆ? ಯಾಕಂತ ಅನ್ಸುತ್ತೆ? ಒಳ್ಳೆ ದೊಡ್ಡ ಮನಸ್ಸಿದೆ. ಇನ್ಫ್ಯಾಕ್ಟ್ ಮೊದಲನೇ ಬಿ ಜೆ ಪಿ ಎಂ ಪಿ ಈ ಕಡೆಯಿಂದ ಸಾಂಗ್ಲಿಯಾನ ಅವರು. ಅದು ನಿಜ ಹೇಳಬೇಕು ಅಂತಂದರೆ, ಅದು ನಾವು ಏನು ಇಷ್ಟು ವರ್ಷ ಸೆಕ್ಯುಲರಿಸಮ್ ಬಗ್ಗೆ ನಾವು ಪಾಠ ಏನು ಹೇಳ್ಕೊಟ್ಟಿದ್ವು, ಬೆಂಗಳೂರು ನಾರ್ತ್ ಜನ ಕಲ್ತಿದ್ದಾರೆ ಅಂತ ಅದೇ ಒಂದು ಉದಾಹರಣೆ. ಏಕೆಂತಂದರೆ ಅವರು ಕ್ರಿಶ್ಚಿಯನ್ ಫ್ರಮ್ ಮಿಜೋರಾಂ, ಅವರು ಸ್ಥಳೀಯರು ಅಲ್ಲ, ಕನ್ನಡಿಗರು ಅಲ್ಲ. ಒಂದು ನಿಮಿಷ, ಕಂಟೆಸ್ಟೆಡ್ ಫ್ರಮ್ ಬಿ ಜೆ ಪಿ ಆದ್ರೂ ಇಲ್ಲಿ ಪೊಲೀಸ್ನಲ್ಲಿ ಒಳ್ಳೆ ರೆಕಾರ್ಡ್ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಜನ ಎಲ್ಲಾದರೂ ಎಲ್ಲಿಂದ ಬಂದ್ರೂ ನಮಗೇನು ತೊಂದರೆ ಇಲ್ಲ, ನಾವು ಭಾರತೀಯರು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಇಲ್ಲಿ ಅಂತ ನನಗೆ ಆಯ್ಕೆ ಮಾಡಿದ್ರು ಅವಾಗ. ಬಟ್ ಅದಾದಮೇಲೆ ಆಯ್ಕೆ ಮಾಡ್ಕೊಂಡು ಬಂದು ಇವಾಗ ಪಾಠ ಕಲ್ತಿದ್ದಾರೆ, ಬುದ್ಧಿ ಇವಾಗ ಏನು ಹೇಳೋದು, ಇವಾಗ ಬುದ್ಧಿವಂತಿಕೆ ಉಪಯೋಗಿಸಿ ಮುಂದೆ ಕಾಂಗ್ರೆಸ್ನ ಆಯ್ಕೆ ಮಾಡ್ತಾರೆ. ಇವತ್ತು ಮಾಡ್ತಾರೆ, ನಾಳೆನೂ ಮಾಡ್ತಾರೆ, ಮೂರನೇ ಸರಿನೂ ಮಾಡ್ತಾರೆ. ಇದು ಮೊದಲಿಂದ ಕಾಂಗ್ರೆಸ್ ಭದ್ರಕೋಟೆ, ತಿರ್ಗಾ ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ. ಈಗ ನಾವು ರಾಜಕೀಯದ ಭಾಷೆಗೆ ಬಂದರೆ ಇಲ್ಲಿ ಜಾತಿ, ಹಣ ಮತ್ತು ಅಧಿಕಾರ, ಅದರ ಜೊತೆಯಲ್ಲಿ ಧರ್ಮ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ನಿಮ್ಮ ಎದುರಾಳಿ ಅವರು ಪಕ್ಕ ಒಂಥರ ಹಿಂದುತ್ವ ಬ್ರ್ಯಾಂಡ್ನ ಫೈರ್ ಬ್ರ್ಯಾಂಡ್ ರೀತಿಯಲ್ಲಿ ಮಾತನಾಡ್ತಾರೆ. ಮೊನ್ನೆನೂ ಕೂಡ ತಮಿಳ್ನಾಡು ಬಗ್ಗೆ ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ, ವಿವಾದ ಆಗಿತ್ತು. ನಿಮ್ಮ ಕ್ಷೇತ್ರದ ಜನ ಇದಕ್ಕೆ ಹೆಚ್ಚು ಒಲವನ್ನು ತೋರಿಸ್ತಾರೆ ಈ ಥರದ ಹಿಂದುತ್ವದ ವಿಚಾರಗಳಿಗೆ ಅಂತ ಅನ್ಸುತ್ತಾ, ಅಥವಾ ಒಂದು ಸೆಕ್ಯುಲರ್ ಕಡೆಗೆ ಹೊರಟೋಗ್ಬೋದಾ? ಫಸ್ಟ್ ಆಫ್ ಆಲ್ ನೀವು ಹೇಳ್ತಾ ಇರೋದು ರಾಜಕೀಯ ಅಂತಂದರೆ ಈ ಪದಗಳು ನೀವು ಉಪಯೋಗಿಸ್ತೀರಾ. ನಮಗೆ ರಾಜಕೀಯ ಅಂತಂದರೆ ಅಭಿವೃದ್ಧಿ, ಶಾಂತಿ, ಸೌಹಾರ್ದ, ಆ ಥರ ಆದರ್ಶಗಳು, ಸಂವಿಧಾನ, ಅದು ನಮ್ಮ ರಾಜಕೀಯ. ಅದಕ್ಕೋಸ್ಕರ ನಾವು ಇಳಿದಿರೋದು ಕಣಕ್ಕೆ. ಸೊ ನಮ್ಮ ಜನಕ್ಕೂ ನಾವು ಅದೊಂದು ತೋರಿಸ್ತೀವಿ, ನೋಡಿ ಇವ್ರು ಕೊಟ್ಟರೆ ಈ ಥರ ಬರೀ ಹಣ, ಭ್ರಷ್ಟಾಚಾರ, ಇದು ಕೋಮು ವಿವಾದ, ಇಂಥದ್ದು ಕೊಡ್ತಾರೆ ನಿಮ್ಮ ಮುಂದೆ. ನಾವು ಬಂದರೆ ನಿಮ್ಮ ಮಕ್ಕಳಿಗೆ ಒಂದು ಕೆಲಸಗಳು ಕೊಡ್ತೀವಿ, ಒಂದು ಭವಿಷ್ಯ ಕೊಡ್ತೀವಿ, ನಿಮ್ಮ ಪರಿಸರನ ಕಾಪಾಡ್ತೀವಿ, ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಏನೇನು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಏನು ತರಬೇಕು, ಸೌಲಭ್ಯಗಳನ್ನೆಲ್ಲ ನಾವು ಮಾಡಿಕೊಡ್ತೀವಿ. ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡೋಕ್ಕೆ ನಮ್ಮ ಒಂದೇ ಒಂದು ಉದ್ದೇಶ ಅಂತ ನಾವು ಹೇಳ್ಕೊಂಡು ಒಂದು ಪಾಸಿಟಿವ್ ಅಜೆಂಡಾ ಇಟ್ಕೊಂಡು ಮುಂದೆ ಹೋಗ್ತೀವಿ.
ಓಕೆ ಜನ ಆಮೇಲೆ ನಿಮ್ಗೂ ಗೊತ್ತು, ನಿಮ್ಮ ಮುಂದೆ ಈ ಥರ ಎರಡು ಆಲ್ಟರ್ನೇಟಿವ್ಸ್ ಇದ್ರೆ ನೀವು ಏನು ಆಯ್ಕೆ ಮಾಡ್ತೀರಾ? ಓಕೆ, ನಿಮ್ಮ ಆದರ್ಶ ಖುಷಿ ಆಯ್ತು. ಬಟ್ ವಾಸ್ತವ ಏನು ಅಂತಂದ್ರೆ ಯಾವುದೇ ಪಾರ್ಟಿಗಳು ಟಿಕೆಟ್ ಕೊಡೋ ಸಂದರ್ಭದಲ್ಲೂ ಜಾತಿಯನ್ನ ಲೆಕ್ಕ ಹಾಕತ್ತೆ. ಈಗ ನಿಮ್ಮ ಕ್ಷೇತ್ರವೇ ತಗೊಂಡ್ರೆ ಸುಮಾರು 5,19,000 ಒಕ್ಕಲಿಗ ಮತ ಇದೆ. ಅಲ್ಲಿ ನೀವು ಬಿಜೆಪಿ ಟಿಕೆಟ್ ಕೊಡ್ಲಿ ಅಥವಾ ಕಾಂಗ್ರೆಸ್ ಕೊಡ್ಲಿ, ಒಕ್ಕಲಿಗರಿಗೆ ಕೊಡುತ್ತೆ. ಲಾಸ್ಟ್ ಟೈಮ್ ಕೃಷ್ಣ ಬೈರೇಗೌಡರು ಇದ್ರು. ನಿಮ್ಮ ಹೆಸರಿನ ಜೊತೆಗಿರುವ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಅಂದ್ರೆ ಒಂದು ಜಾತಿ ಸೂಚಕ, ಅದು ನಿಮ್ಮ ರಾಜಕೀಯಕ್ಕೆ ಹೆಲ್ಪ್ ಆಗತ್ತಾ? ಟು ಬಿ ಫ್ರ್ಯಾಂಕ್, ಬಹಳ ಪ್ರಾಮಾಣಿಕವಾಗಿ. ನಾನು ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ, ಅದು ನನ್ನ ಹೆಸರು. ಅದರಿಂದ ನೀವೇನು ಯೋಚನೆ ಮಾಡ್ತೀರಾ, ಅದು ನಿಮ್ಮ ಏನು ಪ್ರತಿಕ್ರಿಯೆ ಕೊಡ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದೀನಿ. ಅದು ನಮ್ಮ ಇದಿದೆಯಲ್ಲ, ನೀವು ಹೇಳ್ತಾ ಇರೋದು ನಮ್ಮ ಸಮುದಾಯದ ಬಗ್ಗೆ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಾವೆಲ್ಲ ಸಂಬಂಧಿಕರು. ಓಕೆ, ಸೊ ಅದಕ್ಕೋಸ್ಕರ ಅದರಲ್ಲೇನು ನಮ್ಮ ಸಂಬಂಧಿಕರು ನಮ್ಮನ್ನ ನೋಡ್ಕೋತಾರೆ ಅಷ್ಟೇ ನಾವು ಹೇಳೋದು. ಆದರೆ ನಾವು ಇನ್ನು ಯಾರನ್ನು ಹಿಂದೆ ಬಿಡೋದಿಲ್ಲ, ಪಕ್ಕ ತಳ್ಳೋದಿಲ್ಲ, ಎಲ್ಲನೂ ಒಟ್ಟಿಗೆ ತೊಗೊಂಡು ಹೋಗ್ತೀವಿ. ನಮಗೆ ಆ ಥರ ಜಾತಿ ಧರ್ಮ ಆ ಥರ ಬೇರೆ ಬೇರೆ ಥರ ಇದಿಲ್ಲ, ನಮಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ ನಮ್ಮ ಜೀವನದಲ್ಲೇ. ನೋಡಿ, ನಾವು ಆ ಥರ ಯಾವತ್ತೂ ಈ ಥರ ಸೆಪ್ರೇಟ್ ಮಾಡಿ ಡಿವೈಡ್ ಮಾಡಿ ಪ್ರೆಜುಡಿಸ್ ಇಟ್ಕೊಂಡು ಬಯಾಸ್ ಇಟ್ಕೊಂಡು ಜೀವನ ನಡೆಸಿಲ್ಲ. ಆ ಥರ ನಾವು ಬೆಳೆದಿಲ್ಲ, ಆ ಥರ ನಾವು ನಡೆದಿಲ್ಲ. ಓಕೆ, ಇನ್ನು ನಿಮ್ಮ ಕ್ಷೇತ್ರದ ಬಗ್ಗೆ ಕಳೆದ ಲೋಕಸಭೆ ಚುನಾವಣೆಯ ಫಲಿತಾಂಶದ ಕಡೆಗೆ ನಾವು ಸ್ವಲ್ಪ ಹೋದರೆ, ನಿಮ್ಮ ಅಭ್ಯರ್ಥಿ ಪಡ್ಕೊಂಡಿದ್ದು 43% ಆಫ್ ವೋಟ್. ಹಾಗೆಯೇ ಸದಾನಂದ ಗೌಡರು ಪಡ್ಕೊಂಡಿದ್ದು 52%. ಅಂದರೆ ವೋಟ್ ಶೇರಲ್ಲಿ ಭಾಳ ವ್ಯತ್ಯಾಸ ಇದೆ. ಕೆಲವು ಕ್ಷೇತ್ರಗಳಲ್ಲಿ ನಿಮಗೆ 0.% ನೀವು ಕಳ್ಕೊಂಡ್ರಿ, ಬಟ್ ಇಲ್ಲ ಅಂತರ ಹೆಚ್ಚಿತ್ತು. ಈ ಬಾರಿ ಅದನ್ನು ಬದಲಾಯಿಸಬಲ್ಲ ತಂತ್ರಗಳು ಅಥವಾ ಆಲೋಚನೆಗಳು ಅಥವಾ ಅಭಿವೃದ್ಧಿ ಏನಿದೆ ನಿಮಗೆ? ಒಂದು ನಮ್ಗೆ ಭಾಳ ಒಳ್ಳೆ ಪಾಸಿಟಿವ್ ಪಾಯಿಂಟ್ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 5 ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೀವಿ. ಆಗಲೇ ಇಂಪ್ಲಿಮೆಂಟ್ ಆಗ್ತಾಯಿವೆ. ನಾನು ಮಹಿಳೆಯರ ಜೊತೆ ಮಾತನಾಡಿದಾಗ ಅವರು ನಮ್ಮ ಜೀವನದಲ್ಲೇ ಒಂದು ಬದಲಾವಣೆ ತಂದಿದ್ದೀರಾ, ನಮಗೊಂದು ಶಕ್ತಿ ಕೊಟ್ಟಿದ್ದೀರಾ ಅಂತ ಭಾಳ ಖುಷಿಯಾಗಿ ಅವ್ರು ನಮಗೆ ಆ ಥರ ತಿಳಿಸ್ತಾರೆ. ಸೊ ಆ 5 ಗ್ಯಾರಂಟೀಸ್ ಮೂಲಕ ಈ BJP ವೈಫಲ್ಯಗಳೇನಿವೆ, ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಅದನ್ನು ಎದುರಿಸೋಕ್ಕೆ ಈ ಒಂದು ಸೋಷಲ್ ಸೇಫ್ಟಿ ನೆಟ್ ಥರ ಬಂದಿರೋದು ಭಾಳ ಜನಕ್ಕೆ ಭಾಳ ಖುಷಿಯಾಗಿದೆ, ಭಾಳ ನೆಮ್ಮದಿ ಕೊಡೋಂಥ ಒಂದು ಪ್ರೋಗ್ರಾಮ್ಸ್ ಇವು. ಸೊ ಅದು ಫಸ್ಟ್ ಬೇಸಿಕ್ ಅಜೆಂಡಾ. ಎರಡನೇದು, ಅವರು ನೀವು ಹೇಳ್ದಂಗೆ ಈ ಪಾರ್ಟಿ ಟ್ರ್ಯಾಕ್ ರೆಕಾರ್ಡ್ ಏನು, ಈ ಪಾರ್ಟಿ ಟ್ರ್ಯಾಕ್ ರೆಕಾರ್ಡ್ ಏನು, ಅವ್ರ ಐಡಿಯಾಲಜಿ ಏನು, ಅವ್ರು ಏನು ಆಫರ್ ಮಾಡ್ತಾ ಇದ್ದಾರೆ ಜನಕ್ಕೆ, ಅದನ್ನೆಲ್ಲ ಅವ್ರ ಕಣ್ಮುಂದೆನೇ ಗೊತ್ತಾಗಿದೆ. ಕಾಂಟ್ರಾಸ್ಟ್ ಭಾಳ ಜೋರಾಗಿದೆ. ಅದ್ರ ಮೇಲೆ ಈ ಸತಿ ಅವ್ರಿಗೆ ಕ್ಯಾಂಡಿಡೇಟ್ಸು ನೋಡ್ತಾರೆ. ಕ್ಯಾಂಡಿಡೇಟ್ಸ್ ನೋಡಿದಾಗ ಬರೀ ನನ್ನ ಬಗ್ಗೆ ಹೇಳ್ತೀನಿ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋನು. ನಾನು ಈ ಒಂದು ಪಾಲಿಸಿ ಇರ್ಬೋದು, ಸರ್ಕಾರದ ಕೆಲಸಗಳು ಮಾಡೋಕ್ಕೆ ನನಗೆ ತಿಳುವಳಿಕೆ ಇದೆ, ಸಾಮರ್ಥ್ಯ ಇದೆ, ಮಾಡಿರೋ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಇವನ್ನೆಲ್ಲ ನೋಡಿದಾಗ ಜನ ಹೇಳ್ತಾರೆ, ಅಯ್ಯೋ ಇಂಥವರೇ ಬೇಕು ನಮಗೆ. ನೆನ್ನೆ ನಾನು ಇದು ಪಾರ್ಕ್ ಹೋಗಿದ್ದೆ, ಎಲ್ಲಿ ಹೆಬ್ಬಾಳ್ನಲ್ಲಿ US ಪಾರ್ಕ್ನಲ್ಲಿ. ಅಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆನೇ ಇನ್ನು ಜನ ಹೇಳ್ತಾರೆ, ನೋಡಿ ಇವರು ಕ್ವಾಲಿಫೈಡ್ ಎಜುಕೇಟೆಡ್ ಕೇಪಬಲ್ ಕ್ಯಾಂಡಿಡೇಟ್ ಅಂತ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ ಆ್ಯಂಡ್ ಕ್ಲೀನ್ ಅಂತ ಹೇಳುವಂತಾರೆ. ಸೊ ಈ ಥರ ಜನನೇ ಹೆಂಗೆ ಮಾತಾಡ್ತಾ ಇದ್ದಾಗ ನಾವು ಏನು ಹೇಳೋದು, ಅವಕಾಶ ಕೊಡಿ, ಮೊದಲೇ ನಾವು ಏನೋ ಸಾಧಿಸಿದ್ದೀವಿ. ಇವಾಗ ನಿಮ್ಮ ಜೊತೆ ಬಂದಾಗ, ನಮ್ಮ MLAಸು ನಮ್ಮ ಸರ್ಕಾರ ಇದ್ದಾಗ, ಮುಂದೆ ನಮ್ಮ ಕಾರ್ಪೊರೇಟರ್ಸ್ ಬಂದಾಗ ಒಟ್ಟಿಗೆ ಸೇರಿ ಒಂದು ಟ್ರಿಪಲ್ ಎಂಜಿನ್ ಸರ್ಕಾರ ಹೇಗೆ ಮಾಡಬೇಕು, ಹೇಗೆ ನಿಮಗೆ ಅಭಿವೃದ್ಧಿ ತರಬೇಕು ಮಾಡೋಕ್ಕೆ ನಾವು ರೆಡಿ ಇರ್ತೀವಿ ಅಂತ ನಾನು ಹೇಳ್ತೀನಿ. ನಾನು ಸ್ವಲ್ಪ ಇದನ್ನು ನಿಮ್ಮ ಕ್ಷೇತ್ರ ಅಂತ ಕೇಳ್ತಿಲ್ಲ, ವೆಲ್ ಕ್ವಾಲಿಫೈಡ್ ಅಂತ ತಾವೇ ಪದ ಬಳಸಿದ್ರಿ. ಅಂದರೆ ಭಾರತದ ರಾಜಕೀಯ ವ್ಯವಸ್ಥೆ ಏನಾಗಿದೆ, ಕೂಗುಮಾರಿಗಳು ಮತ್ತು ಕೋಮು ಧ್ರುವೀಕರಣ, ಕಮ್ಯುನಲ್ ಇಶ್ಯೂಸ್ ಮೇಲೆ ಹೋಗ್ತಿದೆ. ಒಂದು ದಶಕದಿಂದ ಅಂತೂ ಅದೇ ಆಗ್ತಾ ಇದೆ. ಇಂಥ ಹೊತ್ತಲ್ಲಿ ಭಾರತ ಓವರಾಲ್ ಇಂಡಿಯಾ ತಗೊಂಡ್ರೆ ಅದರಿಂದ ಹೊರಗಡೆ ಬಂದು ಡೆವಲಪ್ಮೆಂಟ್ ಕಡೆಗೆ ಹೋಗೋದಕ್ಕೆ ಸಿದ್ಧವಾಗಿದೆಯಾ? ಆ ಸಿಚುವೇಶನಲ್ಲಿ ಇದೆಯಾ? ಖಂಡಿತ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ನೀವು ನೋಡಿ, ಇವಾಗ ಈ ರಾಜ್ಯದಲ್ಲಿ ಯಾರು ಅಧಿಕಾರದಲ್ಲಿದ್ದರು 1 ವರ್ಷ ಹಿಂದೆ? BJPನವರೇ. ಅದು ಹೇಗೆ ಬಂದರು ಅಧಿಕಾರಕ್ಕೆ, ಅದು ಇನ್ನೊಂದು ಸ್ಟೋರಿ. ಬಟ್ ಅವ್ರ ಪ್ರಯಾರಿಟೀಸ್ ಏನು? ಹಿಜಾಬ್, ಹಲಾಲ್, ಬರೀ ಅಂಥದ್ದೇ ಇಶ್ಯೂಸು. ನಮ್ಮ ಪ್ರಯಾರಿಟೀಸ್ ಏನು? ಜನರ ಅಭಿವೃದ್ಧಿ, ಎಜುಕೇಷನ್ ರಿಫಾರ್ಮ್, ಏನೋ ಆ ಥರ ಅಲ್ವಾ? ಸೊ ಜನಕ್ಕೂ ಸಾಕಾಯ್ತಪ್ಪ ಇವೆಲ್ಲ. ನೀವು ಧರ್ಮ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಸಂವಿಧಾನವೇ ನಮ್ಮ ಧರ್ಮ ಅಂತ. ಇದು ಹೊಸದಲ್ಲ.
1947ನಲ್ಲೂ ನಮ್ಮ ದೇಶ ವಿಭಜನೆ ಆಗಿದ್ದು ಈ ಥರನೇ ಕಾಮ್ಯುನಲ್ ಇಶ್ಯೂಸಿಂದನೇ. ಆ ಥರ ಯಾರಿಗೆ ಬೇಕು? ಆ ಥರ ಟೆನ್ಷನ್ ಯಾರಿಗೆ ಬೇಕು? ವಯಲೆನ್ಸ್ ಏನಕ್ಕೆ ಬೇಕು? ನಮ್ಮೆಲ್ಲರಿಗೂ ಖುಷಿಯಾಗಿ ಎಲ್ಲರ ಜೊತೆನೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇದ್ಕೊಂಡು ಭಾಳಕ್ಕೋಸ್ಕರ ಎಲ್ಲ ರೆಡಿ ಇದ್ದಾರೆ. ಇದೆಲ್ಲ ನೋಡಿದ್ದಾರೆ. ಆಯಿತು, ಒಂದು 10 ವರ್ಷ ಅವಕಾಶ ಕೊಟ್ಟರು. ಈ ಡೆಲಿವರಿಗೆ ಎಲ್ಲಿ? ಬರೀ ಸ್ಲೋಗನ್ಸ್. ಇವಾಗ್ಲೂ 10 ವರ್ಷ ಆದಮೇಲೆ ಫೈನಾನ್ಸ್ ಮಿನಿಸ್ಟ್ರು ಒಂದು ವೈಟ್ ಪೇಪರ್ ಟೇಬಲ್ ಮಾಡ್ತಾರೆ ಇಲ್ಲಿ ಪಾರ್ಲಿಮೆಂಟ್ನಲ್ಲಿ. ಅವ್ರು ಏನು ಸಾಧಿಸಿದ್ದಾರೆ ಅಂತ ಅಲ್ಲ, 10 ವರ್ಷ ಹಿಂದೆ ಕಾಂಗ್ರೆಸ್ನವ್ರು ಇದ್ದಾಗ ಏನು ತಪ್ಪಾಯಿತು ಅಂತ ಬರೀತಾರೆ. 10 ವರ್ಷ ಆಯಿತು, ಏನಾದ್ರು ತಪ್ಪಾಗಿದ್ದರೆ ನಿಮಗೆ ಚಾನ್ಸ್ ಇತ್ತು ಸುಧಾರಿಸೋಕ್ಕೆ. ನೀವೇ ಡಿಮಾನಿಟೈಸೇಷನ್ ತಂದ್ರಿ. ಅದಾದಮೇಲೆ ಪ್ರತಿ ವರ್ಷ ಪ್ರತಿ ಕ್ವಾರ್ಟರು ಎಕಾನಮಿ ಕುಸಿದು ಬಿದ್ದೋಗಿ ನಮ್ಮ ಕಣ್ಣು ಮುಂದೆ ನಾವು ನೋಡಿದ್ವು. ಕೋವಿಡ್ ಬಂದಾಗ ನಿಮ್ಗೊಂದು ಎಕ್ಸ್ಕ್ಯೂಸ್ ಸಿಕ್ತು, ಕೋವಿಡಿಂದ ಆಯಿತು ಇದು ಅಂತ. ಆದರೆ ಇವೆಲ್ಲ ನಿಮ್ಮ ಫೇಲಿಯರ್ಸು. ನಿಮ್ಮ ಫೇಲಿಯರ್ಸಿಂದ ಪಾಪ ಸಾಮಾನ್ಯ ಜನರು ಒದ್ದಾಡ್ತಾ ಇದ್ದಾರೆ. ತಿರ್ಗಾ ನೀವು ಅವ್ರ ಮುಂದೆ ಧರ್ಮ ಅಂತ ಅಂದ್ಬಿಟ್ಟು ನೀವೆಲ್ಲೋ ಮಿಸ್ಲೀಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸಾಕಾಗತ್ತೆ. ಜನರು ನಾವು ಬುದ್ಧಿವಂತರು, ನಮ್ಮ ದೇಶದ ಜನರು ಅತಿ ಬುದ್ಧಿವಂತರು. ಯಾವತ್ತೂ ನಮ್ಮ ಪ್ರಜಾಪ್ರಭುತ್ವ ಒಂದು ಅಪಾಯದಲ್ಲಿ ಇದ್ದಾಗ ಅವರು ಒಂದು ವೋಟಿಂಗ್ ದಿವಸ ಎಲೆಕ್ಷನ್ ದಿವಸ ಅವರು ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಕೌಂಟಿಂಗ್ ದಿವಸ ನೋಡಿ, ಇಂಡಿಯಾ ಅಲಯನ್ಸ್ ಗವರ್ಮೆಂಟ್ ಫಾರ್ಮ್ ಮಾಡುತ್ತೆ, ನಾನು ಅದರಲ್ಲಿ ಇರ್ತೀನಿ. ಓಕೆ, ಚರ್ಚೆಯ ಮೊದಲ ಭಾಗದಲ್ಲಿ ತಾವು ಸ್ವತಂತ್ರ ಸಂಸ್ಥೆಗಳ ಬಗ್ಗೆ ಮಾತನಾಡ್ತಿದ್ರಿ, ವೈಟ್ ಪೇಪರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಅದನ್ನ ಗವರ್ಮೆಂಟ್ ಡಾಕ್ಯುಮೆಂಟ್ ಅಂತ ನಾವು ಪರಿಗಣಿಸ್ತೀವಿ. ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳ್ತಾನೆ, ಕಾಂಗ್ರೆಸ್ ಕಾಲದ 2004ರಿಂದ 2014 ತನಕ ಎಲ್ಲ ಸರ್ಕಾರಿ ಸಾಂಸ್ಥಿಕ ಸಂಸ್ಥೆಗಳು ದುರ್ಬಲ ಆಗಿದ್ವು, ನಾವು ಬಂದು ಅದನ್ನ ಸಶಕ್ತ ಮಾಡ್ತಾ ಇದೀವಿ ಅಂತ ವೈಟ್ ಪೇಪರ್ ಅಲ್ಲಿ ಇದೆ. ಏನೇನೋ ಬರೆದಿದ್ದಾರೆ ವೈಟ್ ಪೇಪರ್ದಲ್ಲಿ. ಅದು ರಿಲೀಸ್ ಆಗೋಕ್ಕೆ ಮುಂಚೆ ನಾವು ಒಂದು ಬ್ಲ್ಯಾಕ್ ಪೇಪರ್ ರಿಲೀಸ್ ಮಾಡಿದ್ವು 2017ನಲ್ಲಿ. ನಾನು ರಿಸರ್ಚ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿ ರಿಯಲ್ ಸ್ಟೇಟ್ ಆಫ್ ದ ಎಕಾನಮಿ ಅಂತ ಒಂದು ರಿಪೋರ್ಟ್ ತಯಾರು ಮಾಡಿ, ಮನಮೋಹನ್ ಸಿಂಗ್ ಅವರು ಚಿದಂಬರಂ ಲಾಂಚ್ ಮಾಡಿದ್ರು. ಸೊ ನಮ್ಗೆ ಗೊತ್ತು ಇವ್ರಿಗೆ ಅಥಾರಿಟಿ ಇದೆ, ಒಂದು ಫೈನಾನ್ಸ್ ಮಿನಿಸ್ಟರ್ ಅಂತ ಒಂದು ಪೊಸಿಷನಲ್ಲಿ ಇದ್ದಾರೆ. ಅವ್ರು ಏನು ಹೇಳಿದ್ರು ನೀವೆಲ್ಲ ಬರ್ಕೋತೀರಾ, ಅದನ್ನು ನಿಜ ಅಂತ ತಿಳ್ಕೊತೀರಾ, ಒಂದು ಪ್ರಶ್ನೆ ಕೇಳೋದಿಲ್ಲ. ಇದು ಹಿಂಗಂತ ಇರ್ತೀರಾ, ಆ ಥರ ಅಲ್ವಲ್ಲ ಅಂತ ಯಾರೂ ಕೇಳೋದಿಲ್ಲ. ಸೊ ಅವ್ರು ಏನು ಹೇಳ್ತಾರೆ ಬಿಡ್ತೀರಾ. ಇವಾಗ ಮೊನ್ನೆ ಫೈನಾನ್ಸ್ ಮಿನಿಸ್ಟ್ರು ಇದೇ ರಾಜ್ಯದಿಂದ ಆಯ್ಕೆ ಆಗಿ ರಾಜ್ಯಸಭೆಗೆ ಹೋಗಿರುವ ನಿರ್ಮಲಾ ಸೀತಾರಾಮನ್ ಅವರು ಬ್ಲೇಟೆಂಟ್ ಲೈ, ಒಂದು ದೊಡ್ಡ ಸುಳ್ಳು ಹೇಳ್ತಾರೆ. ಏನು, ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗ ಏನು ಒಂದು ರಿಪೋರ್ಟ್ ಕೊಟ್ಟಿತ್ತು, 5,495 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು, ವಿಶೇಷ ಅನುದಾನ ಕೊಡಬೇಕು ಕರ್ನಾಟಕಕ್ಕೆ ಅಂತ. ಅದು ಇಂಟರಿಮ್ ರಿಪೋರ್ಟ್ ರೆಕಮೆಂಡೇಶನ್ನು, ಅದಕ್ಕೆ ನಾವು ಅದನ್ನು ಆನರ್ ಮಾಡಲಿಲ್ಲ ಅಂತ ಅಂತಾರೆ. ಓಕೆ, ನಾನು ಹೋಗಿ ಒಂದು ಫಾರ್ಮರ್ 14th ಫೈನಾನ್ಸ್ ಕಮಿಷನ್ ಮೆಂಬರ್ ಕನ್ನಡಿಗರೇ ಗೋವಿಂದ ರಾವ್ ಅಂತ, ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಅದು ನೋಡಿದ್ರ ನಾವು ಯೂಟ್ಯೂಬ್ನಲ್ಲಿ ಹಾಕಿದ್ದೀವಿ. ಕೇಳಿದೆ, ಏನಿದು ಹಿಂಗಂತಾರಲ್ಲ ಫೈನಾನ್ಸ್ ಮಿನಿಸ್ಟ್ರು ಇಂಟರಿಮ್ ರಿಪೋರ್ಟ್ ಅಂತ. ಅವರು ನನಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ತೋರಿಸಿದ್ರು. ಅಲ್ಲಿ ಅದೇನು ಹೇಳ್ತಾರೆ, ಪ್ರೊಡ್ಯೂಸ್ ಗೌರ್ಮೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ಡರ್ ಅವರು ಕಮಿಷನ್ಗೆ, ಫೈನಾನ್ಸ್ ಕಮಿಷನ್ಗೆ, ಪ್ರೊಡ್ಯೂಸ್ 1 year ರಿಪೋರ್ಟ್ ಆ್ಯಂಡ್ ಪ್ರೊಡ್ಯೂಸ್ ರಿಪೋರ್ಟ್ ಫಾರ್ ದ ನೆಕ್ಸ್ಟ್ 4 years. ಓಕೆ, 2 ಫೈನಲ್ ರಿಪೋರ್ಟ್ಸ್. ಅದು ಸೊ ಆ ಫೈನಲ್ ರಿಪೋರ್ಟ್ನಲ್ಲಿ ರೆಕಮೆಂಡೇಷನ್ ಆಫ್ ದ ಫೈನಾನ್ಸ್ ಕಮಿಷನ್ ಇಸ್ ಲೈಕ್ ಎನ್ ಆದೇಶ, ಇಟ್ಸ್ ಲೈಕ್ ಎನ್ ಆರ್ಡರ್. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆ ಒಂದು ಪದ್ಧತಿನ ಬಿಟ್ಟು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಏನಾಗಿದೆ ಅವ್ರಿಗೆ, ಕರ್ನಾಟಕದ ವಿರುದ್ಧ ಏನು ಕೋಪ? ನಮ್ಮ ರಾಜ್ಯ ಎಷ್ಟು ತೆರಿಗೆ ನಮ್ಮ ದೇಶಕ್ಕೆ ಕೊಡುತ್ತೆ, ಸ್ವಲ್ಪ ಇಲ್ಲಿ ಒಂದು ವ್ಯತ್ಯಾಸ ಆಗ್ತಾ ಇದೆ, ಹೋದ ವರ್ಷದ ಆದಾಯಕ್ಕಿಂತ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಈ ಒಂದು ವಿಶೇಷ ಅನುದಾನ ಕೊಡಿ ಅಂತ ಅಂದಾಗ ಫೈನಾನ್ಸ್ ಮಿನಿಸ್ಟರ್ ರಿಜೆಕ್ಟ್ ಮಾಡೋದ? ಈ ಥರ ನಮ್ಮ ರಾಜ್ಯದ ಹಿತನ ಕಾಪಾಡೋದ? ಆಮೇಲೆ 25-26 BJP MPs ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದ? ನಿಜವಾಗ್ಲೂ ನಾನು ಹೇಳ್ತೀನಿ, BJPಗೆ ಯಾರಾದರೂ ಕನ್ನಡಿಗರು ವೋಟ್ ಮಾಡಿದ್ರೆ ಅವ್ರು ಕರ್ನಾಟಕ ವಿರೋಧಿ ಅಂತ ನಿಮ್ಮ ಮುಂದೆ ಹೇಳ್ತೀವಿ. ಓಕೆ, ಅವರದೇನಿದೆ ವಾದ ಅಂತಂದ್ರೆ 15 ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗೋ ಸಂದರ್ಭದಲ್ಲಿ ಇದ್ದಿದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು, ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, 2018 ಗೌರ್ಮೆಂಟ್ ಇತ್ತು, ಯಾಕೆ ಅವಾಗ ಪ್ರಶ್ನೆ ಎತ್ತಲಿಲ್ಲ ಅನ್ನೋದು ಅವ್ರಿಗೆ ಒಂದು ಪ್ರಶ್ನೆ. ನಮ್ಮ ಸರ್ಕಾರನು ಎತ್ತಿದೆ. ಅದಾದ್ಮೇಲೆ ಇನ್ನೊಂದು ಅವಾಗ ಸಮ್ಮಿಶ್ರ ಸರ್ಕಾರ ಇತ್ತು, ಅದಾದಮೇಲೆ ಬೇರೆ ಸರ್ಕಾರ ಬಂತು, ಅವರು ಪ್ರಾಪರ್ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಇವೆಲ್ಲ ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ ಈ ಕೋವಿಡ್ ಬಂತು, ಏನೇನೋ ಸಮಸ್ಯೆಗಳಿವಲ್ಲ. ಸೊ ಎಲ್ಲರಿಗೂ
ಸ್ವಲ್ಪ ಮಾಡಿದೆ ಕರ್ನಾಟಕ ಸರ್ಕಾರನೂ ಸ್ವಲ್ಪ ಉತ್ತರ ಕೊಟ್ಟಿದೆ, ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಂತ. ಅದಕ್ಕೇನು ಉತ್ತರ ಇಲ್ವಲ್ಲ ಫೈನಾನ್ಸ್ ಮಿನಿಸ್ಟ್ರಿಯಿಂದ. ಅವ್ರದ್ದು ಇನ್ನೊಂದು ವಾದ ಇದೆ, ಮನಮೋಹನ್ ಸಿಂಗ್ ಸರ್ಕಾರದ ಸಂದರ್ಭದಲ್ಲಿ ರಾಜ್ಯಕ್ಕೆ ಎಷ್ಟು ಅನುದಾನ ಬರ್ತಿತ್ತು ಅದಕ್ಕಿಂತ ನಾವು ಹೆಚ್ಚು ಕೊಡ್ತಿದ್ವಿ. ಮೇಡಮ್ ಅದಂತೂ ಆರ್ಗ್ಯುಮೆಂಟ್ ಅಲ್ವೇ ಅಲ್ಲ. ಅದು ಪ್ರತಿ ವರ್ಷ ನಾವು ರೆಕಾರ್ಡ್ ಬಜೆಟ್ ಕೊಡ್ತಾ ಇದ್ದೀವಿ ಅಂತ ಆ ಥರ ಪ್ರತಿ ವರ್ಷ ಹೆಚ್ಚು ಆಗ್ತಾನೆ ಇರುತ್ತೆ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 10 ವರ್ಷ ಹಿಂದೆ 20 ವರ್ಷ ಹಿಂದೆ ಎಷ್ಟಿತ್ತು ಅದರ 10ರಷ್ಟು ಆಗಬೇಕು ಇಷ್ಟೊತ್ತಿಗೆ. ಆ ಥರ ಗ್ರೋಯಿಂಗ್ ಎಕಾನಮಿನಲ್ಲಿ ಬೇರೆ ಬೇರೆ ಯಾವತ್ತೂ ಕಮ್ಮಿ ಆಗ್ಕೊಡ್ದಲ್ಲ, ಅದೇ ಉದ್ದೇಶದಿಂದ ನಾವು ಹಣಕಾಸು ಆಯೋಗವರು ನಮಗೆ ಕೊಟ್ಟಿದ್ದು ವಿಶೇಷ ಅನುದಾನ. ಅದು ನಮ್ಗೆ ಕೊಡೋಕೆ ಏನಾಗ್ತೈತಿ ಇವ್ರಿಗೆ. ಈಗ ನೀವು ನನ್ನ ಹಕ್ಕು ನನ್ನ ತೆರಿಗೆ ಅಂತ ಮಾಡಿದ್ದೀರಿ. ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಜನರ ಮುಂದೆ ಸಶಕ್ತವಾಗಿ ತಲುಪಿಸೋದಕ್ಕೆ ಸಾಧ್ಯ ಆಗಿದೆ ನಿಮ್ಗೆ, ಅಥವಾ ಬಿಜೆಪಿಯ ಮಾತುಗಳನ್ನೇ ನಂಬಿದಾರ ಜನ? ಇಲ್ಲ, ಅದು ನೀವು ಮಾಧ್ಯಮದವರು ನಮ್ಮ ಏನು ಕೌಂಟರ್ ಆರ್ಗ್ಯುಮೆಂಟ್ ಇದೆ ಅದಕ್ಕೂ ಸ್ವಲ್ಪ ಇನ್ನೂ ಹೆಚ್ಚು ಪ್ರಯಾರಿಟಿ ಕೊಡಬೇಕು. ಯಾಕೆಂದರೆ ಇದು ನಮ್ಮ ರಾಜ್ಯದ ಹಿತದ ಬಗ್ಗೆ ನಾವು ಮಾತಾಡ್ತಾ ಇರೋದು. ಇಟ್ಸ್ ನಾಟ್ ಅ ಪೊಲಿಟಿಕಲ್ ಇಶ್ಯೂ, ಇಟ್ಸ್ ಅಬೌಟ್ ಅ ಪೀಪಲ್ ಇನ್ ಅವರ್ ಸ್ಟೇಟ್. ಆ್ಯಂಡ್ ಇಂಥ ಪರಿಸ್ಥಿತಿಯಲ್ಲಿ ನಾವು ಇವಾಗ ಆಗಲೇ ಎಲ್ಲ ಕಡೆ ಹೋರಾಟ ಮಾಡಿದ್ದೀವಿ. ಇದು ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟು. ಅದಕ್ಕೆ ನಾವು ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ, BJP ಸರ್ಕಾರ. ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ, BJPಗೆ ಓಟ್ ಹಾಕಿದ್ರೆ ನಿಮಗೆ ಕರ್ನಾಟಕದ ಬಗ್ಗೆ ಏನು ಕಾಳಜಿ ಇಲ್ಲ ಅಂತ ಅಷ್ಟೇ. ನಮಗೆ ಆ ಒಂದು ಮೆಸೇಜ್ ಹೋಗಲೇಬೇಕು. ಚುನಾವಣೆ ಸಂಬಂಧಪಟ್ಟಂತೆ ಕೇಳೋದಾದ್ರೆ, ಪ್ರೊಫೆಸರ್ ರಾಜೀವ್ ಗೌಡ್ರು ಸ್ವಲ್ಪ ವೆಲ್ ಎಜುಕೇಟೆಡ್, ಎಲೈಟ್ ಕ್ಲಾಸ್, ಅವ್ರ ಜನರ ಕೈಗೆ ಹೆಚ್ಚು ಸಿಗೋದಿಲ್ಲ ಅನ್ನೋದು ನಿಮ್ಮ ಕ್ಷೇತ್ರದ ಜನರ ಮಾತಾಗಿದೆ. ಇದಕ್ಕೆ ಏನು ಉತ್ತರಿಸ್ತೀರಿ? ತಿರ್ಗಾ ಹೇಳಿ. ಪ್ರೊಫೆಸರ್ ರಾಜೀವ್ ಗೌಡ್ರು ಸ್ವಲ್ಪ ಎಲೈಟ್ ಕ್ಲಾಸ್, ಅವ್ರ ಜನರಿಗೆ ಹೆಚ್ಚು ಸಿಗೋದಿಲ್ಲ ಅನ್ನೋ ಮಾತಿದೆ ನಿಮ್ಮ ಕ್ಷೇತ್ರದ ಜನರ ಹತ್ರ. ಇಲ್ಲವಾ, ಅವೆಲ್ಲ ಎಲ್ಲಿಂದ ಬಂತು? ನಾನು ಇಲ್ಲೇ ಬೆಳೆದವನು, ಇಲ್ಲೇ ಸೈಕಲ್ ಹೊಡ್ಕೊಂಡು ಡಬಲ್ ರೈಡ್ ಮಾಡಿ ಪೊಲೀಸ್ ಕೈಲಿ ಸಿಕ್ಕಾಕೊಂಡವ್ರು ನಾನೇ. ಇವೆಲ್ಲ ಏನು ಎಲ್ಲಿಂದ ಬಂತು ಈ ಥರ ಭ್ರಮೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಆಯಿತು, ವರ್ಲ್ಡ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಓದಿದ್ದೀನಿ, ಪಾಠ ಹೇಳ್ಕೊಟ್ಟಿದ್ದೀನಿ. ಯಾವತ್ತಾದರೂ ನಮ್ಮನ್ನ ಭೇಟಿ ಆದರೆ ನಿಮ್ಗೆ ಗೊತ್ತಾಗತ್ತೆ ನಾವು ಆಕಾಶದಲ್ಲಿ ಇದ್ದೀವೋ ನೆಲದ ಮೇಲೆ ಇದ್ದೀವೋ. ನಾವು ಇಲ್ಲೇ ಹುಟ್ಟು ಬೆಳೆದಿದ್ದವರು. ನಾನೇನು ಎಲಿಟ್ ಹೆಂಗಾದೆ? ನಾನು ಮೇಷ್ಟ್ರು, ಪ್ರೊಫೆಸರು. ನಮ್ಮ ಧರ್ಮ ಏನು ಅಂದರೆ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡೋದು ನಮ್ಮ ಧರ್ಮ, ಎಲ್ಲರನ್ನೂ ಮುಂದೆ ತೊಗೊಂಬರೋದು ನಮ್ಮ ಧರ್ಮ. ನಾವು ಯಾವತ್ತೂ ನಮ್ಮದು ಮೂಲ ಇರೋದು ಹಳ್ಳಿ. ನಾನು ಅಲ್ಲಿ ಹುಟ್ಟು ಬೆಳೆದಿಲ್ಲ, ನಮ್ಮ ತಂದೆ ಅಲ್ಲಿಂದ ಹುಟ್ಟು ಬೆಳೆದಿರೋದು. ಆದರೆ ನಮಗೆ ಎಲೆಕ್ಷನ್ ಟೈಮ್ನಲ್ಲಿ ನಮ್ಮ ತಂದೆಯವರು MLA ಆಗಿದ್ದಾಗ ಏನು ಹಗಲು ರಾತ್ರಿ ಜನಸಂಪರ್ಕನೇ ಅಂತ ಒಂದು ಪ್ರಶ್ನೆ ಬರೋದೇ ಇಲ್ಲ. ಯಾರು ನಮ್ಮನ್ನ ಕ್ರಿಟಿಸೈಸ್ ಮಾಡಬೇಕು ಅವ್ರಿಗೆ ಏನೋ ಒಂದು ಹೇಳಕ್ಕೆ ಒಂದು ಆ ಥರ ಶುರು ಮಾಡಿದ್ದಾರೆ. ದೊಡ್ಡಪ್ಪ ತಂದೆ ಅಣ್ಣ. ಆ ಕಾಲದ ರಾಜಕೀಯ ಬೇರೆ, ಆ ಕಾಲದ ಸಿದ್ಧಾಂತ ರಾಜಕೀಯ ಎಲ್ಲ ಬೇರೆ. ಈಗ ತರಬೇಕಲ್ಲ ವಾಪಸ್ಸು. ಅದನ್ನೇ ಕೇಳ್ತಾ ಇದ್ದೀನಿ. ಅವಾಗಿತ್ತು ಜನಸಂಪರ್ಕ ಅಂತಂದ್ರೆ, ಈಗ ನೀವು ಇನ್ನೂ ಜನಸಂಪರ್ಕವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಗತ್ಯ ಇದೆ ಅಂತ ಏನಾದ್ರು ಅನ್ಸುತ್ತಾ ಕ್ಷೇತ್ರದ ಜನರ ಜೊತೆ? 31 ಲಕ್ಷ ವೋಟರ್ಸ್ ಇದ್ದಾರೆ. ಓಕೆ, ಅವ್ರ ಮಧ್ಯದಲ್ಲೇ ನಾನು ಓಡಾಡ್ತಾ ಇದ್ದೀನಿ, ಮೊದಲಿಂದ ಓಡಾಡ್ತಾ ಇದ್ದೀನಿ. ಆದರೆ ಎಲ್ಲರನ್ನೂ ಟಚ್ ಮಾಡಬೇಕು ಅಂತಂದರೆ ಈ ಥರ ಟೆಲಿವಿಷನ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಆ ಥರನೂ ಪ್ರತಿದಿನ ನಾವು ಸಂಪರ್ಕದಲ್ಲಿ ಇರ್ಬೋದು. ಅದಕ್ಕೆ ನಾನು ಭಾಳ ವರ್ಷ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ದೀನಿ. ಅದ್ರ ಸಮಸ್ಯೆ ಏನು ಅಂತಂದ್ರೆ ಎಲ್ಲ ಇಂಗ್ಲಿಷ್ ಟಿವಿ ಮಾತ್ರ ಡೆಲ್ಲಿಯಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾದಾಗ ಜನಕ್ಕೆ ಇಲ್ಲಿ ಬರ್ಲಿಲ್ವಲ್ಲ. ನಾವು ಡೆಲ್ಲಿನಲ್ಲಿ ಕೂತ್ಕೊಂಡು ಪಾರ್ಲಿಮೆಂಟ್ನಲ್ಲಿ ಇದ್ದೀವಿ, ಅಲ್ಲಿ ಮಾಡೋದು, ಅಲ್ಲಿ ಟಿವಿ ಸ್ಟುಡಿಯೋಸ್ಗೆ ಹೋಗೋದು, ಅಲ್ಲಿ ಇಂಗ್ಲೀಷ್ನಲ್ಲಿ ನಡೆಯೋದು. ಅದನ್ನು ಎಲಿಟ್ ಅಂತ ಅನ್ಕೋಬೇಡಿ, ನಾವು ಕನ್ನಡಿಗರೇ. ಸೊ ನಾವು ಎಲ್ಲಿಂದ ಬಂದ್ವು. ಸೊ ಅದಕ್ಕೋಸ್ಕರ ಆ ಥರ ಏನಾದರೂ ಒಂದು ಭ್ರಮೆ ಇದ್ದರೆ ಪಕ್ಕ ತಳ್ಳಿ ನಮ್ಮ ಜೊತೆ ಒಂದ್ಸತಿ ಭೇಟಿಯಾಗಿ ನಮ್ಮ ಜೊತೆ ಚುನಾವಣೆ ಪ್ರಚಾರಕ್ಕೆ ನಮ್ಮ ಜೊತೆ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ ನಾವು ಎಂಥ ಮನುಷ್ಯರು, ಎಂಥ ಜನ. ಮೇಷ್ಟ್ರು ಸ್ವಾಮಿ ನಾವು. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಿರಿ, ಬೇರೆ ಬೇರೆ ತರ ಜನ ನೋಡಿದಿರಿ. ಆ ಎಲ್ಲ ಅನುಭವ ನಿಮ್ಮ ಇಲ್ಲಿ ರಾಜಕೀಯದಲ್ಲಿ ಉಪಯೋಗಕ್ಕೆ ಬರುತ್ತಾ ಈ ಬಾರಿ ಚುನಾವಣೆಯಲ್ಲಿ? ಖಂಡಿತ. ಏಕೆಂತಂದರೆ ನೀವು ಬೇರೆ ಬೇರೆ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. ಇವಾಗ ನಾವು ಎಲ್ಲೋ ಹೋದರೆ ಏನು ಮಾಡ್ತೀರಾ, ನಮಗೆ ಈ ಸಮಸ್ಯೆಗಳ ಬಗ್ಗೆ ಏನು ಮಾಡ್ತೀರಾ, ಇವಾಗ ನೀರಿನ ಬಗ್ಗೆ ಏನು ಮಾಡ್ತೀರಾ, ಆ ಥರ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಾವು ಸುಮ್ಮನೆ ಸಾಲ್ವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೊರಡೋಂಗಿಲ್ಲ. ನಾವು ಈ ಸಮಸ್ಯೆ ಆಗಿರೋದು ಈ ಕಾರಣದಿಂದ ಅದಕ್ಕೆ ಪರಿಹಾರ ಈ ಥರ ಒಂದು ಪಾಸಿಬಿಲಿಟಿ ಇದೆ, ಅದು ಮಾಡಿದ್ರೆ ಸಾಧ್ಯತೆ ಇದೆ. ಆ ಥರ ನಮ್ಮನ್ನ ಯಾರು ತಜ್ಞರು, ಪ್ರೊಫೆಸರು, ಎಜುಕೇಟೆಡ್ ಅಂತ ನೀವು ಹೇಳ್ತೀರಾ, ನಮಗೆ ಆ ಒಂದು ಜವಾಬ್ದಾರಿ ಇದೆ. ನಾವು ಉತ್ತರ ಕೊಟ್ಟರೆ ಬರೀ ಸ್ಲೋಗನ್ಸ್ನಲ್ಲಿ ಉತ್ತರ ಕೊಡೋಂಗಿಲ್ಲ. ನಾವು ಒಂದು ದೀರ್ಘವಾಗಿ
ಯೋಚನೆ ಮಾಡಿ ಅಧ್ಯಯನ ಮಾಡಿ ನಾವು ಉತ್ತರ ಕೊಡಬೇಕು. ಓಕೆ. ಆ ಥರ ಬೇರೆ ಬೇರೆ ಯಾವ್ಯಾವ ಸಬ್ಜೆಕ್ಟ್ಸು ಲೋಕಲ್ ಇರ್ಬೋದು, ನ್ಯಾಷನಲ್ ಇರ್ಬೋದು, ಇಂಟರ್ನ್ಯಾಷನಲ್ ಫಾರಿನ್ ಪಾಲಿಸಿ ಇರ್ಬೋದು, ಅದ್ರ ಬಗ್ಗೆ ಮಾತನಾಡೋಕ್ಕೆ, ನಮ್ಮ ದೇಶದ ಹಿತ ಕಾಪಾಡೋಕ್ಕೋಸ್ಕರ ಪಾರ್ಲಿಮೆಂಟ್ನಲ್ಲಿ ಇಶ್ಯೂಸ್ ರೈಸ್ ಮಾಡೋಕ್ಕೆ ನನಗೆ ಎಲ್ಲ ಕೇಪಬಿಲಿಟಿ ಇದೆ ಅಂತ ಸಾಮರ್ಥ್ಯ ಇದೆ. ಓಕೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ಏನ್ ಮಾಡ್ತಾ ಇದ್ದೀರಿ? ಯಾವ ಕಾರಣಕ್ಕೆ ತಾವು ಗೆಲ್ತೀರಿ ಅಂತ ಅನ್ಸುತ್ತೆ, ಮತ್ತೆ ಯಾವ ಕಾರಣಕ್ಕೆ ಜನ ಕಾಂಗ್ರೆಸ್ಗೆ ಮತ ಕೊಡಬೇಕು? ಹೇಳಿದ್ನಲ್ಲ, ಇವಾಗ ಜನರದ ಅಭಿವೃದ್ಧಿ ಬಗ್ಗೆ ಆಸಕ್ತಿ ತೋರಿಸ್ತಾ ಇರೋದು ಅಂದರೆ ಕಾಂಗ್ರೆಸ್ಸು. ಜನರ ಹಿತದ ಬಗ್ಗೆ ಕೆಲಸ ಮಾಡಿ ಒಂದು ಗ್ಯಾರಂಟೀಸ್ ಎಲ್ಲ ಕೊಟ್ಟಿರೋದು ಕಾಂಗ್ರೆಸ್ಸು. ಅದ್ರ ಮೇಲೆ ಇವಾಗ ಭವಿಷ್ಯ, ಎಲ್ಲರಿಗೂ ಭವಿಷ್ಯದ ಬಗ್ಗೆ ಯೋಚನೆ, ನಮ್ಮ ಮಕ್ಕಳಿಗೋಸ್ಕರ ನಾವು ವೋಟ್ ಮಾಡಬೇಕು, ಅವ್ರ ಭವಿಷ್ಯಕ್ಕೋಸ್ಕರ. ಅಂಥ ಪರಿಸ್ಥಿತಿಯಲ್ಲಿ ಈ ಥರ ಪ್ರೊಫೆಸರ್ ರಾಜೀವ್ ಗೌಡ್ರು ಅಂತ ಆ ಥರ ಬಂದವರು ಒಳ್ಳೆ ಮುಂದೆ ತಗೊಂಡೋಗ್ತಾರೆ. ನಾವು ಅದ್ರ ಜೊತೆ ಇವಾಗ ಗ್ರೌಂಡ್ ರಿಯಾಲಿಟಿ ನೋಡಿ, ನಮ್ಮ 2 ಪ್ರಬಲ ಮಂತ್ರಿಗಳಿದ್ದಾರೆ. ಯಾರು? ಕೃಷ್ಣ ಬೈರೇಗೌಡರು ಇದ್ದಾರೆ, ಭಾರತಿ ಸುರೇಶ್ ಇದ್ದಾರೆ, ನಮ್ಮ AC ಶ್ರೀನಿವಾಸ್ ಶಾಸಕರಿದ್ದಾರೆ. ಬೇರೆ ಪಕ್ಷದಿಂದ ಮಂಜುನಾಥ್ ಅವರು ವಾಪಸ್ ಬಂದಿದ್ದಾರೆ ದಾಸರಹಳ್ಳಿಲಿ. ನೀವು ಹೇಳ್ತಾ ಇದ್ದೀರಾ ಸೋಮಶೇಖರ್ ಅವರು ನಮ್ಮ ಕಡೆನೇ ಈಗ 4 ತರ ಆಗಿದೆ. KR ಪುರಂನಲ್ಲಿ ನಾನು ಡಿಫೀಟೆಡ್ ಕ್ಯಾಂಡಿಡೇಟ್ ಮೋಹನ್ ಬಾಬು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ, ಅದು ರಿಪೇರಿ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಇವಾಗ ಈ ಥರ ಪರಿಸ್ಥಿತಿಯಲ್ಲಿ ನಮಗೆ ಗೆಲ್ಲುವು ಖಚಿತ ಅಂತ ಅನಿಸ್ತಾ ಇದೆ. ಬಿಕಾಸ್ ಆ ಥರ ಪ್ರತಿಕ್ರಿಯೆ ಬರ್ತಾ ಇದೆ. ನಮ್ಮ ಪಾರ್ಟಿ ವರ್ಕರ್ಸ್ ಉತ್ಸಾಹ ನೋಡಿದ್ರೆ, ಜನರ ಮಧ್ಯೆ ಹೋದಾಗ ಅವ್ರ ಪ್ರತಿಕ್ರಿಯೆ ನೋಡಿದಾಗ ನಿಜವಾಗ್ಲೂ ನಮಗೆ, ನಾನು ಈ ಥರ ಮಾತಾಡ್ಕೊಡ್ದು ಆಮೇಲೆ ನಮ್ಮ ಜನ ಓವರ್ ಕಾನ್ಫಿಡೆಂಟ್ ಆಗಿಬಿಡ್ತಾರೆ, ಇದು ಭಾಳ ಪೈಪೋಟಿ ಇದೆ ಬಟ್ ಗೆಲ್ತೀವಿ ಅಂತ ಹೇಳ್ತೀವಿ. ಪ್ರಯತ್ನ ಅಂತೂ ಬೇಕೇ ಬೇಕಾಗತ್ತೆ. ಖಂಡಿತ. ಶೋಭಕ್ಕಾ ಇಸ್ ಆಲ್ಸೋ ಫೈಟರ್. ಏನು ಬಿಡಂಗಿಲ್ಲ ಇದನ್ನು. ನಾವು ಹಗಲು ರಾತ್ರಿ ಕೆಲಸ ಮಾಡಬೇಕು, ದುಡಿಬೇಕು. ಬೂತ್ ಲೆವೆಲ್ನಲ್ಲಿ BJPನವರು ಹೇಗೆ ಶಿಸ್ತಿನ ಕೆಲಸ ಮಾಡ್ತಾರೆ, ಅದಕ್ಕಿಂತ ನಾವು ಒಳ್ಳೆ ಕೆಲಸ ಮಾಡಬೇಕಾಗುತ್ತೆ. ಓಕೆ, ಪ್ರೊಫೆಸರ್ ರಾಜೀವ್ ಗೌಡ ಅವರೇ, ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆ ಮಾಹಿತಿನ ಹಂಚಿಕೊಟ್ರಿ. ಧನ್ಯವಾದಗಳು ತಮಗೆ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಮಂಜುಳಾ ಅವರೇ. ಆದ್ಮೇಲೆ ಇದಾಗಿತ್ತು ವಾರ್ತಾಭಾರತಿಯ ವಿಶೇಷ ಸಂದರ್ಶನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.